ಸ್ವಾಮಿ ನಾರದರೆ ಕುಮಾರ ಅವನೆಷ್ಟು ಅವನ ಬಲವೆಷ್ಟು ಅವನಿಗೆ ಬೆಂಬಲ ಕೊಡೋರು ಯಾರು ಹೇಳು. ಆದರ ಒಂದೇ ವೇಳೆ ಯಾದವ ಕುಲವ ಸೈನ್ಯವು ಅವನಿಗೆ ಬೆಂಬಲಾಗಿ ಬಂದರೆ ಏನು ಮಾಡುವ ಪ್ರಭು? ದಿಕ್ಕ ಭಯಂಕರ ಮೂರ್ತಿ ಜಗದೇಕ ಪ್ರತಾಪ ಸಾಲಿಗಾದ ಯುವರಾಜರು ಶ್ರೀ ಲಕ್ಷಣ ಕುಮಾರಿನಿ ಕೋಪಗಿರಿಯ ಸುತ್ತು ಬೂದಾಗಿ ಬಿಡುವರ ಫಲ ಫಲ ಸ್ವಾಮಿ ನಾರದರೆ ಕುಮಾರ ಎನ್ನ ಈ ವಿಷಯದಲ್ಲಿ ಶಶಿರೇಖೆ ನನ್ನ ಒಳಂತ ನೀನು ಹೋಗಿ ಬಲರಾಮ ಮಾವನವರ ತಿಳಿಸು ಸ್ವಾಮಿ. ಆಕಾಶದಲ್ಲಿ ಇರುವ ನಕ್ಷತ್ರ ನೋಡಿ ಸಂತೋಷ ಪಡಿಬೇಕೆ ಹೊರತು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಮೆರ್ತೀನಿ ಎಂಬ ನಿನ್ನಂತ ಮೂಢ ಮತ್ಯಾರೂ ಇಲ್ಲ. ಅದೇನು ನಾರದರೆ? ಏನ್ ಲಕ್ಷಣ ಪ್ರಭು? ಸ್ವಾಮಿ ನಾರದರೆ ನೀನು ದ್ವಾರಕಾವತಿಗೆ ಬಂದು ಶಶಿರೇಖೆ ಎಂಬ ಸುಂದರಿಯನ್ನು ಮದುವೆ ಮಾಡಿಕೊಳ್ಳುವುದಿಲ್ಲವೆಂದು ನನಗೆ ನಂಬಿಕೆ ಸಾಲದು. ಅದೇ ಅಡ್ಡಕ್ಕೆ ನಾರದರೆ ಲಕ್ಷಣ ಯುವರಾಜ ಸಾಂದ್ರ ಗುಣತೇಜ. ಆಹಾ ಸ್ವಾಮಿ ನಾರದರೆ ರಾಜ ನನ್ನನ್ನು ಅರ್ಥಗಣ್ಣನೆಂದು ತಿಳಿದಿರಿಯಾ? ಹಾಗಂದು ಪಾಲಿಸಲಿಲ್ಲ ಪ್ರಭು. ಕುಶಲತೆಯನ್ನು ತೋರಿಸಿ ಅವಶೇಷವು ಸಾವಳಿಗೆ ಫಲ ಫಲ ಎನ್ನ ಪ್ರತಾಪು ತಿಳಿಗದಂತೆ ಮಾಡಿಬಿಡೋಣ. ಸ್ವಾಮಿ ನಾರದರೆ ಲಕ್ಷಣ ರಾಜ ಎನ್ನ ಪ್ರತಾಪ ತಿಳಿದ ಹೋದರೆ ಮತ್ತೊಂದು ಸಲ ನನ್ನ ಕೈಯ ಚಳಕವ ತೋರು ಸ್ವಾಮಿ. ಫಲ 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 ಸರಿ, ಸ್ವಲ್ಪ. ಬೇಡ ಬೇಡ ಪ್ರಭು ಯುವರಾಜನೇ, ಸ್ವಾಮಿ ನಾರದರೆ ನಾನು ಬಲರಾಮನಲ್ಲಿಗೆ ಹೋಗಿ ವೀರಾದಿ ವೀರಕ್ಷಣ ಕುಮಾರನು ಬರ್ತಾನವೆಂದು ಎಲ್ಲರಿಗೆ ತಿಳಿಯುವಂತೆ ಮತ್ತು ಯಾವಾಗಲೂ